ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪರಮ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರತಕ್ಕಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣಾರ್ಥಿಗಳು. ಒಬ್ಬ ವ್ಯಕ್ತಿ ಬೆಳಿಬೇಕು, ಒಬ್ಬ ವ್ಯಕ್ತಿ ವಿಕಸಿತನಾಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಅಭಿವೃದ್ಧಿ ಹೊಂದಬೇಕಂದರೆ ಆತನ ಬದುಕಿನಲ್ಲಿ 3 ಅಂಶಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾವುವು 3 ಬಹುಮುಖ್ಯ ಅಂಶಗಳಂತಂದರೆ, ಒಂದನೆಯದು ಪರಿಸರ, ಎರಡನೆಯದು ಪ್ರೇರಣಾ, ಮೂರನೆಯದು ಪ್ರಯತ್ನ. ಮೊದಲನೇದೇನು? ಪರಿಸರ. ಎರಡನೇದು ಪ್ರೇರಣಾ, ಮೂರನೇದು ಪ್ರಯತ್ನ. ಅಂದ್ರೆ ಒಬ್ಬ ವ್ಯಕ್ತಿ ವಿಕಸಿತನಾಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ 3 ಅಂಶಗಳು ಯಾವಂದ್ರೆ ಪರಿಸರ, ಪ್ರೇರಣಾ, ಪ್ರಯತ್ನ. ಇವು 3 ಇತ್ತಂದ್ರೆ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಚಲೋ ಪರಿಸರ ಇತ್ತು ಆದ್ರೆ ಒಬ್ರು ಯಾರ್ದು ಗುರುಗಳದಾತು, ಒಬ್ಬರು ಹಿರಿಯರ್ದಾತು ಪ್ರೇರಣೆ ಇಲ್ಲ ಅಂತಂದ್ರೆ ಎದಕ್ಕೆ ಬಂತು? ಚಲೋ ವಾತಾವರಣ ಐತಿ, ಎಲ್ಲ ಐತಿ, ಪರಿಸರ ಚಲೋ ವಾತಾವರಣದಾಗ ಬೆಳೆಕತ್ತಾನ, ಆದರೆ ಯಾರ್ದು ಪ್ರೇರಣೆ ಇಲ್ಲ ಅಂದ್ರೆ ಎದಕ್ಕೆ ಬಂತು? ಆಯಿತು, ಪ್ರೇರಣೆ ಒಬ್ರು ಯಾರೋ ಒಬ್ರು ಗುರುಗಳು ಸಿಕ್ಕರು, ಚಲೋ ಪರಿಸರನ ಸಿಕ್ತು, ಮತ್ತು ತನ್ನ ಒಳಗಡೆ ನಾನು ಬೆಳಿಬೇಕು ಅಂತಕ್ಕಂಥ ಪ್ರಯತ್ನ ಇಲ್ಲ ಅಂತಂದ್ರೆ ಎದಕ್ಕೆ ಬರ್ತೈತಿ? ಅವಗೂ ಸಹಿತ ಬೆಳೆಯೋದಕ್ಕೆ ಬರೋಂಗಿಲ್ಲ. ಇವಾಗ ಇದೀಗ ತಾನೇ ಭರತನಾಟ್ಯವನ್ನು ಮಾಡಿದ್ರು ಈ ವೇದಿಕೆಯ ಮೇಲೆ, ಅತ್ಯಂತ ಸುಂದರವಾಗಿ ನರ್ತನ ಮಾಡಿದರು. ಒಂದು ಮಗು ಏನು ಮಾಡೋಕ್ಕತ್ತಿತ್ತಂತಂದ್ರಲ್ಲಿ ಆ ಭರತನಾಟ್ಯವನ್ನು ಮಾಡ್ತಕ್ಕಂಥದ್ದನ್ನು ನೋಡಿ ಒಂದು ಮಗು ಅದು ಭರತನಾಟ್ಯ ಮಾಡೋಕ್ಕತ್ತ, ಸಣ್ಣದೊಂದು ಮಗು, ಅದಕ್ಕೆ ಯಾವ ಭರತನಾಟ್ಯ ಮುದ್ರೆಗಳು ಸಹಿತ ಗೊತ್ತಿಲ್ಲ, ತನ್ನ ಇರ್ತಕ್ಕಂಥ ಅಂಗಾಂಗಗಳ ಮುಖಾಂತರ ಹೆಂಗೆ ಭಾರಿ ಚಂದನ ಅದು ನರ್ತನ ಮಾಡೋಕ್ಕತ್ತಿತ್ತು. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಇವ್ರಿಗಿಂತ ಅವರ ಚಂದ ಮಾಡೋಕತ್ತಾರೆ ಅನ್ನಿಸ್ಬಿಟ್ಟು ಚಂದ ಮಾಡೋಕ್ಕತ್ತಿತ್ತು. ಅಂದ್ರೆ ಪರಿಸರ ಅಷ್ಟು ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಬದುಕುವುದಕ್ಕೆ. ಅಮೇರಿಕ ದೇಶದಾಗ ಒಂದು ಘಟನೆ ನಡೀತು. ಒಬ್ಬ ವ್ಯಕ್ತಿ ಇದ್ದ, ಡೇವಿಡ್ ಹಾರ್ಟ್ಮೆನ್ ಅಂತ ತಂದೇಳಿ, ಸಣ್ಣ ಹುಡುಗ, ಸುಮಾರು 4 ರಿಂದ 5 ವರ್ಷದ ಸಣ್ಣ ಹುಡುಗ ಡೇವಿಡ್ ಹಾರ್ಟ್ಮೆನ್ ಅಂತ ತಂದೇಳಿ. 5 ರಿಂದ 6 ವರ್ಷದ ಸಣ್ಣ ಹುಡುಗ, ಅವನಿಗೇನಾಗುತ್ತಂದ್ರೆ ಯಾವುದೋ ಒಂದು ಕಾಯಿಲೆ ಬರ್ತದೆ, ಅವನಿಗೆ ರೋಗ ಬರುತ್ತೆ, ಕಾಯಿಲೆ ಬರುತ್ತೆ. ಆ ಕಾಯಿಲೆ ಏನು ಮಾಡುತ್ತಂದರೆ ನಿಧಾನವಾಗಿ ದೃಷ್ಟಿ ಮಂದ ಹಾಕೋಂತ ಹೋಗುತ್ತೆ. ದೃಷ್ಟಿ ಮಂದ ಹಾಕೋಂತ ಹೋದಂಗಲೇ 5ನೇ ವಯಸ್ಸಿಗೆ ಇಡೀ ಸಂಪೂರ್ಣವಾಗಿ ಕಣ್ಣುಗಳೇ ಇರ್ಲಾರ್ದಂಗಾಗಿ ಕುರುಡನಾಗಿ ಬಿಡ್ತಾನೆ ಡೇವಿಡ್ ಹಾರ್ಟ್ಮೆನ್. ಇಂಥ ಡೇವಿಡ್ ಹಾರ್ಟ್ಮೆನ್ಗೆ 5ನೇ ವರ್ಷಕ್ಕೆ ಕಣ್ಣುಗಳೇ ಇರ್ಲಾರ್ದಂಗೆ ಆಗಿಬಿಡ್ತು, ಕುರುಡನಾಗಿ ಬಿಡ್ತಾನೆ. ಸಣ್ಣ ಹುಡುಗ, ಅವನಿಗೆ ಬದುಕೆ ನಿಂತಂಗೆ ಆಗಿಬಿಡ್ತು, ಕತ್ತಲ ಆವರಿಸಿಬಿಡ್ತು ಬದುಕಿನಲ್ಲಿ. ಇನ್ನೇನು ನನ್ನ ಮುಂದಿನ ಜೀವನ ನಂದು ಏನೂ ಇಲ್ಲ ಅಂತ ತಂದೇಳಿ ದುಃಖಿಸಿ ಅಳಲು ಶುರು ಮಾಡಿದ. ಏನೂ ಇಲ್ಲ ಬದುಕಿನಿಲ್ಲ ಅಂತ ತಂದೇಳಿ ಜಿಗುಪ್ಸೆಕೊಂಡ, ನಿರುತ್ಸಾಹಗೊಂಡ. ಒಮ್ಮೆ ಏನಾಯ್ತು ಅಂತಂದರೆ, ಊಟ ಕೂತ್ಕೊಂಡಿದ್ರು ಡೈನಿಂಗ್ ಟೇಬಲ್ ಮೇಲೆ. ಡೇವಿಡ್ ಹಾರ್ಟ್ಮೆನ್ ಮತ್ತು ಅವ್ರ ತಂದೆ, ತಾಯಿ, ಅವ್ರ ಅಕ್ಕ 3 ಊಟ ಕೂತ್ಕೊಂಡಿದ್ರು. ಡೇವಿಡ್ ಹಾರ್ಟ್ಮೆನ್ ಅವ್ರ ಅಪ್ಪ ಕೇಳ್ತಾನಂತೆ, ಯಪ್ಪ ನನಗೆ ಈ ಬೇಸ್ಬಾಲ್ ಆಟ ಆಡ್ಬೇಕು ಅನ್ಕೊಂಡೆ ನಾನು. ಅವಾಗ ಅಪ್ಪ ಅನ್ಬೋದಾಗಿತ್ತು, ನೀನು ಕುರುಡದಿ, ನಿನಗೇನು ಆಡಕ್ಕೆ ಬರ್ತೈತಿ, ಸುಮ್ಮನೆ ಇರೋಂಥ ಅನ್ಬೋದಾಗಿತ್ತು. ಆಟ ಆಡ್ಬೇಕಂದ್ರೆ ಕಣ್ಣು ಬೇಕೋದಿಲ್ಲ, ಚೆಂಡು ಎಲ್ಲಿ ಬರ್ತೈತಿ, ಹೆಂಗೆ ಬೀಸ್ಬೇಕು, ಹೆಂಗೆ ಹೊಡಿಬೇಕಂತ ಕಣ್ಣು ಬೇಕಲ್ಲ. ಆದರೆ ಅಪ್ಪ ಮಗನಿಗೆ ನಿರುತ್ಸಾಹಗೊಳಿಸಲಿಲ್ಲ. ಅಪ್ಪ ಎಷ್ಟು ಚಂದ ಒಂದು ಮಾತನ್ನು ಹೇಳ್ತಾನಂದ್ರೆ, ಈ ಜಗತ್ತಿನ್ಯಾಗ ಯಾವುದನ್ನಾದರೂ ನೀ ಪ್ರಯತ್ನ ಪಡಲಾರ್ದ ಏನೂ ಗೊತ್ತಾಗೋದಿಲ್ಲ.
ಏನಾದರೂ ಒಂದು ಕೆಲಸ ನನ್ನ ಕಡೆಯಿಂದ ಸಾಧ್ಯ ಇತ್ತೋ ಸಾಧ್ಯ ಇಲ್ಲ ಅಂತ ನನಗೆ ಯಾವಾಗ ಗೊತ್ತಾಗುತ್ತಂತಂದ್ರೆ ನಾನು ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತೆ ವಿನಃ ಪ್ರಯತ್ನ ಮಾಡ್ಲಿಕ್ಕಂದ್ರೆ ಗೊತ್ತಾಗೋದಿಲ್ಲ. ಅವಾಗ ತಂದೆ ಅಂತಾನಂತೆ, ಮಗು ನೋಡಿ, ಈ ಜಗತ್ತಿನಾಗ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಕೂಡ ನೀ ಏನೇ ಮಾಡೋದು ಸಾಧ್ಯ ಐತಿ. ನೀ ಪ್ರಯತ್ನ ಪಟ್ಟರು ಒಮ್ಮೆ ಯಾಕೆ ಪ್ರಯತ್ನ ಪಟ್ಟು ನೋಡಬಾರ್ದು ಅಂತ ತಂದೇಳಿ ಮಗನನ್ನು ಹುರಿದುಂಬಿಸ್ತಾನೆ. ಅವಾಗ ಮಗ ಏನು ಮಾಡ್ತಾನಂದ್ರೆ ಬೇಸ್ಬಾಲ್ ಆಟ ಆಡೋಕ್ಕೆ ಶುರು ಮಾಡ್ತಾನೆ. ಬೇಸ್ಬಾಲ್ ಆಟ ಆಡೋಕ್ಕೆ ಹೆಂಗೆ ಶುರು ಮಾಡ್ತಾನಂತಂದ್ರೆ, ಅದು ಹಿಂಗೆ ಬಾಲ್ ಬಂದಾಗ ಸರಕ್ ಅಂತ ಏನು ಸೌಂಡ್ ಬರ್ತತ್ತಲ್ಲ, ಏನದು ಸರಕ್ ಅಂತ ಒಂದು ಸೌಂಡ್ ಬರ್ತದೆ, ಆ ಸೌಂಡಿನ ಮೇಲೆ ಬಾಲ್ ಹೊಡೆಯುವುದನ್ನು ಕಲಿತಾನೆ ಹುಡುಗ. ಹಿಂಗೆ ಆಟ ಆಡ್ತಾ ದೊಡ್ಡ ಚೆನ್ನಾಗಿ ಬೆಳಿತಾನೆ, ಇದು ಮಾಡ್ತಾನೆ. ಆದರೂ ಕೂಡ ಕಣ್ಣು ಕಳ್ಕೊಂಡಿರ್ತಾನಲ್ಲ, ಕತ್ತಲಾಗಿರ್ತೈತಲ್ಲ, ಇಡೀ ಬದುಕೆ ಇಲ್ಲಾರ್ದಂಗೆ ಆಗಿರ್ತೈತಲ್ಲ, ಅವಾಗೊಮ್ಮೆ ಇವಾಗೊಮ್ಮೆ ಹೆದರ್ತಿರ್ತಾನೆ, ಭಯ ಪಡ್ತಾ ಇರ್ತಾನೆ. ಅವರ ತಾಯಿ ಏನು ಮಾಡ್ತಿರ್ತಾಳಂತಂದರೆ ಮಗುವಿಗೆ, ಆ ಮಗನಿಗೆ ಅಂತಿರ್ತಾಳೆ, ಮಗ ನನಗೆ ಗೊತ್ತಾಗುತ್ತೆ ಕಣೋ, ನೀನು ಏನು ಕಷ್ಟಪಡಕತ್ತಿ, ನಿನಗೇನು ಕತ್ತಲ ಆವರಿಸಿದಾಗ ನಿನಗೇನು ದುಃಖ ಆಗುತ್ತಲ್ಲ ನನಗೆ ಗೊತ್ತಾಗುತ್ತೆ ಕಣೋ. ಆಯ್ನು ನಿನಗೇನು ದುಃಖ ಆಗ್ತಾ ಇದೆಯಲ್ಲ ನನಗೆ ಗೊತ್ತಾಗ್ತದೆ ಕಣೋ. ನಾನು ನಿನ್ನ ಜೀವನದಲ್ಲಿ ಮಗುವಿಗೆ ಎಷ್ಟು ಭರವಸೆ ತುಂಬ್ತಾಳೆ ಅಂದ್ರೆ ತಾಯಿ, ಮಗು ನೋಡು, ನಿನಗೆ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ, ಆದರೆ ನಿನಗೊಂದು ನಂಬಿಕೆ ಇರಲಿ, ಏನಂದ್ರೆ ಸದಾ ನಿನ್ನ ಜೊತೆಗೆ ಇರ್ತೀನಿ ಅಂತಕ್ಕಂಥ ಭರವಸೆ ಕೊಡ್ತೀನಿ ಅಂತ ತಾಯಿ ಹೇಳ್ತಾಳೆ ಈ ಮಾತನ್ನು. ಮತ್ತು ಇವರ ಅಕ್ಕ ಯಾರಂತ ತಂದ್ರೆ ಬಾರ್ಬರ್ ಅಂತ ತಂದೇಳಿ, ಈಕೆ ಒಂಥರ ಟಾಸ್ಕ್ ಮಾಸ್ಟರ್ ಇದ್ದಂಗೆ ಆಕೆ ಯಾವಾಗಲೂ ಕೆಲಸ ಹಚ್ತಿರ್ತಾಳೆ. ಮತ್ತು ಒಮ್ಮೆ ಏನಾಗುತ್ತಂತಂದ್ರೆ, ಆ ಡೇವಿಡ್ ಹಾರ್ಟ್ಮನ್ ಬ್ರೈಲ್ ವಾಚ್ ಏನಿರ್ತಂದ್ರೆ ಮಾಳ್ಗಿ ಮೇಲೆ ಇಟ್ಟಿರ್ತಾನವ, ಆ ಮಾಳ್ಗಿ ಮೇಲೆ ಇಟ್ಟಿರ್ತಕ್ಕಂಥ ವಾಚನ್ನು ತೊಗೊಂಬ ಅಂತಂದೇಳಿ ಅವ್ರ ಅಕ್ಕಗೆ ಹೇಳ್ತಾನೆ. ಅವಾಗ ಅವ್ರಕ್ಕ ಕೇಳ್ತಾಳೆ, ಯಾಕೆ ನಿನ್ನ ಕೈ ಇಲ್ಲನು, ನೀನು ತೊಗೊಂಬ, ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು, ನಿನಗೆ ನನವ ಕೆಲಸ ಭಾಳಷ್ಟು ಅದಾವು, ನಿನ್ನ ಕೆಲಸ ಮಾಡೋಕ್ಕೆ ನಾನಿಲ್ಲ, ನಿನ್ನ ಕೆಲಸ ನೀನೇ ಮಾಡ್ಕೊ ಅಂತ ತಂದೇಳಿ ತಮ್ಮನಿಗೆ ಹೇಳ್ತಾಳೆ ಬಾರ್ಬರ್. ನೋಡ್ರಿ ಎಷ್ಟು ಇಂಥ ಮೂವರ ಮಧ್ಯೆ ಬೆಳಿತಾನೆ ಆ ಡೇವಿಡ್ ಹಾರ್ಟ್ಮನ್. ನೋಡು, ಈ ಜಗತ್ತಿನಾಗ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಸಾಧ್ಯ ಅಂತಕ್ಕಂಥ ಹುರಿದುಂಬಿಸ್ತಕ್ಕಂಥ ತಂದೆ, ಸದಾ ನಿನ್ನ ಜೊತೆಗೆ ಇರ್ತೀನಂತಕ್ಕಂಥ ಭರವಸೆನ ತುಂಬತಕ್ಕಂಥ ತಾಯಿ, ನಿನ್ನ ಕೆಲಸವನ್ನು ನೀನೇ ಮಾಡ್ಕೊ ಅಂತಕ್ಕಂಥ ಛಲ ತುಂಬತಕ್ಕಂಥ ಅಕ್ಕ, ಈ ಮೂವರ ಮಧ್ಯೆ ಡೇವಿಡ್ ಹಾರ್ಟ್ಮನ್ ಬೆಳಿತಾನೆ. ಅವನಿಗೆ ಅವನ ಕನಸು ಬರ್ತಿತ್ತು, ಒಂದು ಕನಸು ಬೀಳ್ತಿತ್ತು ಅವನಿಗೆ. ಅವನಿಗೊಂದು ಕನಸು ಚಿಗುರುತ್ತೆ ಅವನ ಹೃದಯದೊಳಗಡೆ. ಏನು ಕನಸು ಚಿಗುರುತ್ತೆ ಅಂತಂದ್ರೆ, ನಾನು ಡಾಕ್ಟರ್ ಆಗ್ಬೇಕಂತ ತಂದೇಳಿ. ಏನಾಗ್ಬೇಕಂತ? ಡಾಕ್ಟರ್ ಆಗ್ಬೇಕಂತ. ಕಣ್ಣಿರ್ಲಾರ್ದಂಥ ವ್ಯಕ್ತಿ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಐತೇನು? ಡಾಕ್ಟರ್ ಆಗ್ಬೇಕಂದ್ರೆ ಏನು ಓದಬೇಕು ನಾವು? ಮೆಡಿಕಲ್ ಸೈನ್ಸ್ ಓದಬೇಕು. ಮೆಡಿಕಲ್ ಸೈನ್ಸ್ ಓದಬೇಕಲ್ಲ, ಈ ಹುಡುಗ ಏನು ಮಾಡ್ತಾನಂದ್ರೆ ಭಾಳಷ್ಟು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕ್ತಾನೆ. ಕಣ್ಣಿರ್ಲದಂಥ ವ್ಯಕ್ತಿಗೆ ಯಾರು ಕಾಲೇಜ್ ಕೊಡ್ತಾರೆ, ಯಾರು ಅಪ್ಲಿಕೇಶನ್ ಕೊಡ್ತಾರೆ? ಈ ಹುಡುಗನಿಗೆ ಎಲ್ಲ ಕಾಲೇಜುಗಳು ರಿಜೆಕ್ಟ್ ಮಾಡ್ತಾರಂತೆ. ನಿನಗೆ ಕಣ್ಣಿಲ್ಲ, ನಿನಗೆ ಬ್ಯಾಡ್ ಅಂತ ತಂದೇಳಿ ರಿಜೆಕ್ಟ್ ಮಾಡ್ತಾರೆ. ಮನನೊಂದಿರ್ತಕ್ಕಂಥ ಈ ಹುಡುಗನಿಗೆ ಹೆಂಗಾದರೂ ನಾನು ಡಾಕ್ಟರ್ ಮಾಡಲೇಬೇಕಂತಕ್ಕಂಥ ಒಳಗಡೆ ಉತ್ಸಾಹ ಐತೆ. ಇದನ್ನು ತಂದೆ ತಾಯಿಗಳು ನೋಡ್ತಾರ. ತಂದೆ ತಾಯಿಗಳು ನೋಡಿ ಆ ಮಗುವಿಗೆ ನೇರವಾಗಿ ಹೇಳ್ಬೇಕಂತಂದ್ರೆ ಅವ್ರಿಗೆ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೊಬ್ಬ ಪ್ರೊಫೆಸರ್ ಕಡೆಯಿಂದ ಹೇಳಿಸ್ತಾರೆ. ಏನು ಹೇಳಿಸ್ತಾರಂತಂದ್ರೆ, ನೋಡು, ನನ್ನ ಮಗನಿಗೆ ಹೆಂಗಾರ ಮಾಡಿ ಹೇಳ್ರಿ ನೀವು. ಪ್ರೊಫೆಸರ್ ಹೇಳ್ತಾರಂತೆ, ನೋಡು ಮಗು, ನಿನಗೆ ಕಣ್ಣಿಲ್ಲ ಮತ್ತು ಯಾರಾದರೂ ರೋಗಿಗಳು ಬಂದ್ರೆ ನಿನಗೆ ನೋಡೋದಕ್ಕಾಗಲ್ಲ, ಏನಾಗಲ್ಲ, ನಿನ್ನ ಮೆಡಿಕಲ್ ಸೈನ್ಸ್ ನಿನಗೆ ಯೋಗ್ಯ ಅಲ್ಲ. ನೀ ಏನಾದರೂ ಮಾಡೋಂಗಿತ್ತಂದ್ರೆ ಆರ್ಟ್ಸ್ ಮಾಡು, ಕಾಮರ್ಸ್ ಮಾಡು, ಬೇರೆ ಬೇರೆ ಅದಾವು ಅದನ್ನು ಮಾಡು, ಸೈನ್ಸ್ ಮಾಡೋಕ್ಕೆ ನಿನಗೆ ಆಗೋಂಗಿಲ್ಲ. ಅವಾಗ ಡೇವಿಡ್ ಹಾರ್ಟ್ಮನ್ ಭಾರಿ ಒಂದು ಅದ್ಭುತ ಮಾತನ್ನು ಹೇಳ್ತಾನೆ. ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾನಂದ್ರೆ, ನೋಡಿ, ನನಗೆ ನೀವು ಯಾವ ಕಾರಣಕ್ಕೆ ನನಗೆ ಇದನ್ನು ಕೊಡೋದಕ್ಕೆ ಒಲ್ಲೆ ಅಂತೀರಿ? ನನಗೆ ಯಾಕೆ ಮೆಡಿಕಲ್ ಸೈನ್ಸ್ ನನಗೆ ತೊಗೊಳಕ್ಕೆ ನೀವು ಯಾಕೆ ಬಿಡ್ತಾ ಇಲ್ಲ? ನೀವು ನನಗೇನು ಅಂಗವಿಕಲ ಅಂತ ನೀವು ಏನು ಕರೆಯಕತ್ತೀರಲ್ಲ, ಯಾರು ನಿಜವಾದ ಅಂಗವಿಕಲರು ಈ ಭೂಮಿಯ ಮೇಲೆ? ಡೇವಿಡ್ ಹಾರ್ಟ್ಮನ್ ಭಾರಿ ಚಂದ ಒಂದು ಮಾತನ್ನು ಹೇಳ್ತಾನೆ. ಯಾರು ಈ ಭೂಮಿಯ ಮೇಲೆ ನಿಜವಾದ ಅಂಗವಿಕಲರಂತಂದ್ರೆ, ಅಂಗ ಇಲ್ಲದವರು ಅಂಗವಿಕಲರಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತಕ್ಕಂಥ ಹಂಬಲ ಯಾರ ಮನಸ್ಸಿನಾಗಿಲ್ಲ, ಅವ್ರು ನಿಜವಾದ ಅಂಗವಿಕಲರು ಅಂತಂದೇಳಿ ಡೇವಿಡ್ ಹಾರ್ಟ್ಮನ್ ಮಾತನ್ನು ಹೇಳ್ತಾನೆ.
ಅಂಗ ಇಲ್ಲದವರು ಅಂಗವಿಕಲರಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತಕ್ಕಂಥ ಛಲ ಯಾರಲ್ಲಿಲ್ಲ, ಹಂಬಲ ಯಾರಿಲ್ಲ, ಅವ್ರು ನಿಜವಾದ ಅಂಗವಿಕಲರಾಗ್ತಾರೆ. ಹಿಂಗೆ ಒಬ್ರು ಯಾರೋ ಒಂದು ಕಾಲೇಜ್ನವ್ರು ಅವನಿಗೆ ಒಂದು ಏನು ಮಾಡ್ತಾರೆ ಅಂದ್ರೆ ಒಂದು ಅವಕಾಶ ಕೊಡ್ತಾರಂತ. ಅವನಿಗೆ ಅವಕಾಶ ಕೊಟ್ಟ ಮೇಲೆ ಅವನು ಕಾಲೇಜನ್ನು ಸೇರ್ತಾನೆ. ಸೇರಿದ ಮೇಲೆ ನಿಮಗೆಲ್ಲ ಆಶ್ಚರ್ಯ ಅನಿಸುತ್ತಾ, ಇಡೀ ಕಾಲೇಜ್ಗೆ, ಇಡೀ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬರ್ತಾನೆ. ಕಣ್ಣಿರ್ಲದಂಥ ಒಬ್ಬ ವ್ಯಕ್ತಿ ಡಾಕ್ಟ್ರ್ ಆಗ್ತಾನೆ. ಅವನು ಡಾಕ್ಟ್ರ್ ಆಗಿ ರೋಗಿಗಳನ್ನೆಲ್ಲ ಚಿಕಿತ್ಸೆ ಕೊಡ್ತಾನೆ, ಇದು ಮಾಡ್ತಾನೆ ಎಲ್ಲತಕ್ಕಂಥವ್ರು. ನಿಮಗೆಲ್ಲ ಆಶ್ಚರ್ಯ ಆಗುತ್ತಾ, ಕಣ್ಣಿದ್ದಂಥ ಡಾಕ್ಟ್ರ್ ಹತ್ರ ರೋಗಿಗಳು ಹೋಗೋದು ಕಡಿಮೆ ಆಗ್ತಾರ. ಈ ಕಣ್ಣಿರ್ಲದಂಥ ಡೇವಿಡ್ ಹಾರ್ಟ್ಮನ್ ಹತ್ರನ ಜನ ಬಹಳಷ್ಟು ಜನ ತೋರಿಸ್ಕೊಳಕ್ಕೆ, ಚಿಕಿತ್ಸೆ ಕೊಡ್ಸ್ಕೊಳಕ್ಕಂತನ ಈತನ ಹತ್ರ ಪಾಳೆ ಹಚ್ಚಿ ನಿಂದಿರ್ತಾರೆ ಜನ ಎಲ್ಲರೂ ಕೂಡ. ಬಹಳಷ್ಟು ಜನ ಹಿಂಗೆ ಪಾಳೆ ಹಚ್ತಾರ. ಒಬ್ರು ಯಾರೋ ಬಂದು ಡೇವಿಡ್ ಹಾರ್ಟ್ಮನ್ ಕೇಳ್ತಾರಂತೆ, ಅಲ್ಲ ಕಣ್ಣಿದ್ದಂಥ ಆ ವ್ಯಕ್ತಿ ಹತ್ರ ಅಲ್ಲಿ ಹೋಗ್ತಾ ಇಲ್ಲ, ನಿನಗೆ ಕಣ್ಣಿಲ್ಲ ಏನಿಲ್ಲ, ರೋಗಿಯ ಗುಣವನ್ನು ನೋಡೋದಕ್ಕಾಗ್ತಾ ಇಲ್ಲ, ರೋಗಿಯ ಮುಖವನ್ನು ನೋಡೋಕ್ಕಾಗ್ತಾ ಇಲ್ಲ, ಗಾಯವನ್ನು ನೋಡೋದಕ್ಕಾಗಲ್ಲ, ನಿನಗೆ ಆಪರೇಷನ್ ಮಾಡೋಕ್ಕಾಗಲ್ಲ, ಆದರೂ ಕೂಡ ನೀನು ಡಾಕ್ಟ್ರಾಗಿಯೇ ನೀನು, ಮತ್ತು ನಿನ್ನ ಹತ್ರನ ಪೇಷಂಟ್ಗಳು ಭಾಳ ಜನ ಬರ್ತಾರೆ, ಏನಿದ್ರ ರಹಸ್ಯ, ಏನಿದ್ರದ್ದು ನಿನಗೆ ಗೊತ್ತು? ಅವಾಗ ಡೇವಿಡ್ ಹಾರ್ಟ್ಮನ್ ಹೇಳ್ತಾನೆ, ಖರೆ ನನಗೆ ರೋಗಿಗಳನ್ನು ನೋಡುವಂಥ ದೃಷ್ಟಿ ನನಗಿಲ್ಲ, ರೋಗಿಗಳಿಗೆ ಆಪರೇಷನ್ ಮಾಡುವಂಥ ಸಾಮರ್ಥ್ಯ ನನಗಿಲ್ಲ, ಆದರೆ ರೋಗಿಯನ್ನು ಗುಣಪಡಿಸುವಂತಾಗ ನೋಡಿದಾಗ ಎಲ್ಲ ವೈದ್ಯರು ಏನು ಮಾಡ್ತಾರೆ ಅಂದರೆ ಸ್ಟೆಥೋಸ್ಕೋಪ್ನ ಹೃದಯದ ಮೇಲಿಟ್ಟು ಹೃದಯದ ಬಡಿತವನ್ನು ಕೇಳ್ತಾರೆ. ಅವ್ರಿಗೆ ಕೇವಲ ಲಬ್ ಡಬ್ ಅಂತಕ್ಕಂಥ ಕೇವಲ ಹೃದಯದ ಬಡಿತ ಉಳಿದಂಥ ಡಾಕ್ಟ್ರಿಗೆ ಕೇಳ್ತೈತಿ. ಆದ್ರೆ ನಾನು ಸ್ಟೆಥೋಸ್ಕೋಪ್ ಕಿವಿಯಾಗಿ ಇಟ್ಕೊಂಡು ರೋಗಿಯ ಎದೆಯ ಬಡಿತದ ಮೇಲೆ ಇಟ್ಕೊಂಡು ಕೇವಲ ಲಬ್ ಡಬ್ ಅಂತ ಕೇಳೋದಿಲ್ಲ, ನನಗೇನು ಕೇಳಕತ್ತಂದ್ರೆ ಈ ರೋಗಕ್ಕೆ ಏನು ಚಿಕಿತ್ಸೆ ಕೊಡ್ಬೇಕಂತ ದೇವರ ಒಂದು ಆರ್ಥ ಧ್ವನಿಯೇ ನನಗೆ ಅಲ್ಲಿ ಕೇಳಕತ್ತೈತೆ. ಹೃದಯದ ರೋಗಿಯ ಬಡಿತದ ಇದು ಕೇಳಕತ್ತೈತೆ ನನಗಿರ್ತಕ್ಕಂಥ ಡೇವಿಡ್ ಹಾರ್ಟ್ಮನ್ ಹೇಳ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ, ಕಣ್ಣಿರ್ಲಾರ್ದಂಥ ವ್ಯಕ್ತಿ ಡಾಕ್ಟ್ರಾಗಲಿಕ್ಕೆ ಸಾಧ್ಯ ಅಂತಂದರೆ ಕಣ್ಣಿದ್ದಂಥವ್ರು ನಮಗೆ ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಏನೇನೆಲ್ಲ ಸಾಧನೆ ಮಾಡಬಹುದಲ್ಲ? ಒಬ್ಬ ವ್ಯಕ್ತಿ ಮನಸ್ಸನ್ನು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ನಾವು ಬೆಳೀತಕ್ಕಂಥ ಪರಿಸರ ಚಲೋ ಇರಬೇಕು. ಒಳಗಡೆ ಯಾರಾದರೂ ಒಬ್ಬರನ್ನು ಪ್ರೇರಣೆ ಇಟ್ಟುಕೊಂಡು ಬೆಳಿಬೇಕು. ಮತ್ತು ಒಳಗಡೆ ಸ್ವಪ್ರಯತ್ನದಿಂದ ಬೆಳೀತಕ್ಕಂಥ ಮನಸ್ಸನ್ನು ನಾವೆಲ್ಲ ಇಟ್ಕೊಂಡಿರಬೇಕು. ಈ ಹಳ್ಳಿಗಡೆ ನೀವೆಲ್ಲ ನೋಡಬೇಕು, ಯಾಕೆ ಪ್ರಯತ್ನ ಪಡ್ಲಿಕ್ಕಂದ್ರೆ ಏನಾಗುತ್ತಾ ಜೀವನ? ಸಣ್ಣ ಉದಾಹರಣೆ, ಒಂದು ಹಳ್ಳಿಗಡೆ ಈ ಕಟ್ಟೆ ಇರುತ್ತೆ ನೋಡ್ರಿ, ಕಟ್ಟೆ ಮೇಲೆ ಒಬ್ಬ ಯುವಕ ಮಲ್ಕೊಂಡಿದ್ದಂತೆ. ಒಬ್ರು ಯಾರೋ ಯಜಮಾನ್ ಮನುಷ್ಯ ಬಂದು ಆ ಯುವಕನ ಎಬ್ಬಿಸ್ತಾನಂತೆ. ಎಬ್ಬಿಸಿ ಕೇಳ್ತಾನಂತೆ, ಅಲ್ಲೋ ಇಷ್ಟು ಮಧ್ಯಾಹ್ನ 11-12 ಗಂಟೆಗೈತಿ, ಇಷ್ಟೊತ್ತಾದ್ರೂ ಮಲ್ಕೊಂಡಿಲ್ಲ, ಎದ್ದಾಳಂತಾನಂತೆ. ಆ ಹುಡುಗಂತಾನಂತೆ, ಎದ್ದು ಏನು ಮಾಡಲಿ ನಾನು? ಅವಾಗ ಹುಡುಗ ಅವ್ರು ಅಂತಾರಂತೆ, ಎದ್ದು ಏನು ಮಾಡಲಿ ಅಂತ ಕೇಳ್ತೀವಲ್ಲೋ, ಚಲೋ ಯುವಕ